ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಒಂದು ಗೇಮ್ ಪ್ಯಾಡ್ ಇದೆ, ಜಾಯ್ಸ್ಟಿಕ್ ಅಂತಾರೆ. ಈ ಪ್ಯಾಡ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಡ್ರೈವರ್ ಇನ್ಸ್ಟಾಲ್ ಮಾಡೋದು ಹೇಗೆ, ಮತ್ತೆ ಎಲ್ಲ ಗೇಮ್ಸ್ಗೂ ಹೇಗೆ ಕನೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದನ್ನು ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಓಪನ್ ಮಾಡಿದ್ರೆ ಡೈರೆಕ್ಟ್ ಜಾಯ್ಸ್ಟಿಕ್ ಇರುತ್ತೆ. ಸೊ ಒಂದು ಪೇಪರ್ ಅಷ್ಟೇ. ಒಂದೊಂದು ಸತಿ ನಿಮಗೆ ಒಂದು ಕ್ಯಾಸೆಟ್ ಕೊಡ್ತಾರೆ, ಅದರಲ್ಲಿ ಡ್ರೈವ್ ಇರುತ್ತೆ. ಬಟ್ ನೀವು ಅದನ್ನು ಇನ್ಸ್ಟಾಲ್ ಮಾಡಿಬಿಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕು, ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಆ ಫೈಲ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದು ಲೇಟೆಸ್ಟ್ ಡ್ರೈವ್ ಆಗಿರುತ್ತೆ. ಸೊ ನೀವು CD ಇರೋದನ್ನ ಇನ್ಸ್ಟಾಲ್ ಮಾಡಿಬಿಡಿ. ಜಾಯ್ಸ್ಟಿಕ್ದು ಸೌಂಡು ತುಂಬಾ ಕ್ಲಿಕ್ಕಿಯಾಗಿದೆ, ಸೌಂಡ್ ತುಂಬಾ ಚೆನ್ನಾಗಿದೆ, ಕೇಳಿ. ಇದರಲ್ಲಿ ಕೊಟ್ಟಿರೋ ಕಾರ್ಡ್ ಹಿಂದೆ ಫೀಚರ್ಸ್ ಮತ್ತು ಕಾಶನ್ನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಯಾವ್ಯಾವ ಬಟನ್ ಇದೆ ಗೊತ್ತಿಲ್ಲ ಅಂದರೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಇದರಲ್ಲಿ ಅವರು ಪ್ಲಗ್ ಆ್ಯಂಡ್ ಪ್ಲೇ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಪ್ಲಗ್ ಮಾಡಿದರೆ ನನಗೆ ವರ್ಕ್ ಆಗಿಲ್ಲ. ಸೊ ನಾನು ಡ್ರೈವರ್ ಇನ್ಸ್ಟಾಲ್ ಮಾಡಾದ್ಮೇಲೆ ವರ್ಕ್ ಆಯಿತು. ಸೊ ಒಂದೊಂದು ಗೇಮ್ಗೆ ಈ ಡ್ರೈವರ್ ಇನ್ಸ್ಟಾಲ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ನೀವು ಈ ಜಾಯ್ಸ್ಟಿಕ್ನ ಕಂಪ್ಯೂಟರ್ಗೆ ಕಾನ್ಫಿಗರ್ ಮಾಡಬೇಕಂದ್ರೆ ಈ ಡ್ರೈವ್ನ ನೀವು ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ನೀವು ಬೇರೆ ಯಾವುದೇ ಜಾಯ್ಸ್ಟಿಕ್ ತೊಗೊಂಡ್ರೂ ಇದೇ ಸೇಮ್ ಪ್ರಾಸೆಸ್, ಬಟ್ ಡ್ರೈವ್ ಮಾತ್ರ ಬೇರೆ ಬೇರೆ ಇರುತ್ತೆ. ಸೊ ಅದನ್ನು ಇವಾಗ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಕೆಳಗಡೆ ಕೊಟ್ಟಿರೋ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಈ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಜಿಪ್ ಫೈಲ್ ಆಗಿರುತ್ತೆ. ಸೊ ಇದನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಇದನ್ನು ನಿಮ್ಮ PC-ಗೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ರೈಟ್ ಕ್ಲಿಕ್ ಮಾಡಿ. ನಿಮಗೆ ಇದನ್ನು ಮಾಡೋಕ್ಕೆ ವಿನ್ರರ್ ಅಂತ ಒಂದು ಆ್ಯಪ್ ಇರಬೇಕು. ಸೊ ಅದನ್ನು ಮಾಡ್ಕೊಳ್ಳಿ, ಅದನ್ನು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟು ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನಮ್ಮ ಚಾನಲ್ ಹೆಸರನ್ನ ಟೈಪ್ ಮಾಡಿ, ಸ್ಕ್ರೀನಲ್ಲಿ ಇರುತ್ತೆ ನೋಡಿ, ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಇದೇ ಥರ ಒಂದು ಫೈಲ್ ಬಂದಿರುತ್ತೆ, ಅದರೊಳಗಡೆ ಹೋಗಿ ಇವಾಗ ನೀವು ವಿಂಡೋಸ್ ಬಟನ್ ಮತ್ತು R ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ರನ್ ಓಪನ್ ಆಗುತ್ತೆ. ಸೊ ರನ್ನಲ್ಲಿ DX ಡಯಾಗ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಓಕೆ ಅನ್ನೋದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಡಿಸ್ಪ್ಲೇ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೈರೆಕ್ಟ್ 3D DDI ಅಂತ 12 ಅಂತ ಇರುತ್ತೆ. ಇದ್ರ ಕೆಳಗಡೆ ಫೀಚರ್ ಲೆವೆಲ್ಸ್ ಅಂತ ಇಲ್ಲಿ ಸಮ್ ಲೆವೆಲ್ಸ್ನ ಮೆನ್ಷನ್ ಮಾಡಿರ್ತಾರೆ. ನಿಮ್ಮದ್ರಲ್ಲಿ ಯಾವ್ದು ಬೇಕಾಗಿರ್ಬೋದು, ಬಟ್ 9 ಅನ್ನೋದು ಕಾಮನ್ ಇರಬೇಕು. ಸೊ ಅದು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಇವಾಗ ಡ್ರೈವರ್ ಜಾಯ್ಸ್ಟಿಕ್ ಅಂತ ಒಂದು exe ಫೈಲ್ ಕೊಟ್ಟಿರ್ತೀನಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸೆಟಪ್ ಓಪನ್ ಆಗುತ್ತೆ. ಇವಾಗ ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಲ್ವಾ, ಅದೇ ಥರ ಇದು ಇನ್ಸ್ಟಾಲ್ ಆಗಿರಬೇಕು. ಸೊ ಇನ್ಸ್ಟಾಲ್ ಆಗಿದ್ದರೆ ಓಕೆ ಅಂತ ಕ್ಲಿಕ್ ಮಾಡಿ. ಸಪೋಸ್ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಫಸ್ಟ್ ನೀವು ಆ ಫೋಲ್ಡರಲ್ಲಿ ಕೊಟ್ಟಿರೋದನ್ನು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಕೊಟ್ಟರೆ ಇದೇ ಥರ ಬರುತ್ತೆ. ಇವಾಗ ಲೋಡಿಂಗ್ ಆಗುತ್ತೆ. ಇವಾಗ ಇನ್ಸ್ಟಾಲ್ಡ್ ಅಂತ ಈ ಥರ ಒಂದು ವಿಂಡೋ ಬರುತ್ತೆ. ಇಲ್ಲಿ ಫಿನಿಶ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇವಾಗ ನಿಮಗೆ ಇದೇ ಥರ ಒಂದು ಐಕಾನ್ USB ನೆಟ್ವರ್ಕ್ ಜಾಯ್ಸ್ಟಿಕ್ ಅಂತ ಒಂದು ಐಕಾನ್ ಬಂದಿರುತ್ತೆ, ಅದ್ರ ಮೇಲ್ಗಡೆ ಡಬಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಜಾಯ್ಸ್ಟಿಕ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ತೋರಿಸುತ್ತೆ. ಇವಾಗ ಜಾಯ್ಸ್ಟಿಕ್ನ ಕನೆಕ್ಟ್ ಮಾಡ್ತೀನಿ ನೋಡಿ. ಕನೆಕ್ಟ್ ಮಾಡಾದ್ಮೇಲೆ ಇಲ್ಲಿ USB ನೆಟ್ವರ್ಕ್ ಜಾಯ್ಸ್ಟಿಕ್ ಅಂತ ಬಂದಿರುತ್ತೆ, ಅಲ್ಲಿ ಸ್ಟೇಟಸಲ್ಲಿ ಓಕೆ ಅಂತ ಇರುತ್ತೆ. ಇವಾಗ ನಿಮ್ಮ ಜಾಯ್ಸ್ಟಿಕ್ ವರ್ಕಿಂಗ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಪ್ರಾಪರ್ಟೀಸ್ ಅನ್ನೋದ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಾಯ್ಸ್ಟಿಕ್ಕಲ್ಲಿ ಅನಲಾಗ್ ಅಂತ ಒಂದು ಬಟನ್ ಇರುತ್ತೆ, ಆ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕೆಳಗಡೆ ರೆಡ್ ಕಲರ್ ಲೈಟ್ ಬರುತ್ತೆ. ಇವಾಗ ನಿಮ್ಮ ಜಾಯ್ಸ್ಟಿಕ್ಕಲ್ಲಿರೋ ಬಟನ್ಸ್ ಎಲ್ಲನೂ ಮೂವ್ ಮಾಡಿ ನೋಡಿ. ವರ್ಕಿಂಗ್ ಇದೆ ಅಂತ ಚೆಕ್ ಮಾಡಾದ್ಮೇಲೆ ಇವಾಗ ನಂದರಲ್ಲಿ ಎಲ್ಲನೂ ವರ್ಕಿಂಗ್ ಇದೆ. ಸೊ ಇವಾಗ ವೈಬ್ರೇಷನ್ ಬರ್ತಿದೆ ಅಂತ ಚೆಕ್ ಮಾಡಬೇಕು. ಸೊ ವೈಬ್ರೇಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ವೈಬ್ರೇಷನ್ ಲೆವೆಲ್ ಬಂದ್ಬಿಟ್ಟು ಇರುತ್ತೆ. ನನಗೆ 85 ಇದೆ.
ಸೊ ಪರವಾಗಿಲ್ಲ, ನನಗೆ ಅದೇ ಇರಲಿ. ಇವಾಗ ಜಾಯ್ಸ್ಟಿಕ್ಕಲ್ಲಿ ಮೂವ್ ಮಾಡಿದ್ರೆ ವೈಬ್ರೇಟ್ ಆಗುತ್ತೆ. ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್. Kill them with your success, bury them with your smile.